ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮಹಾದೇವ್ನ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಸೂಪರ್ ಟೇಸ್ಟಿಯಾಗಿರೋ ಕ್ರಿಸ್ಪಿಯಾಗಿರೋ ಉಳಿದಿರೋ ಅನ್ನದಲ್ಲಿ ವಡೆ ಮಾಡಿ ತೋರಿಸ್ತಿದ್ದೀನಿ. ಈ ಥರ ಟ್ರೈ ಮಾಡಿ ನೋಡಿ, ನೀವು ಪದೇ ಪದೇ 100% ಟ್ರೈ ಮಾಡ್ತೀರ, ಅಷ್ಟು ಸೂಪರ್ ಟೇಸ್ಟಿಯಾಗಿರುತ್ತೆ. ಸೊ ಸಡನ್ನಾಗಿ ನೆಂಟರು ಬಂದರು, ಬೋಂಡಾ ಬಜ್ಜಿ ವಡೆ ಅದೇ ಥರ ಟ್ರೈ ಮಾಡಿ ಬೋರ್ ಆಗಿರುತ್ತೆ. ಅವರು ಅದೇ ಥರ ತಿಂದಿರ್ತಾರೆ. ಸೊ ಫಾರ್ ಚೇಂಜ್ ಇರಲಿ ಅಂತ ಈ ಥರ ಟ್ರೈ ಮಾಡಿ ನೋಡಿ. ಅವ್ರೂ ಕೇಳ್ಕೊಂಡೋಗಿ ನಿಮ್ಮ ಮನೇಲಿ ಅವರು ಸುಧಾ ಒಂದು ಸತಿ ಯಾರು ಟ್ರೈ ಮಾಡ್ತಾರೆ, ಅಷ್ಟು ಸೂಪರ್ ಟೇಸ್ಟಿಯಾಗಿರುತ್ತೆ. ಇವಾಗ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಉಳಿದಿರೋ ಅನ್ನ ನೈಟು ಆಗಾರ ಆಗ್ಬೋದು, ನೀವು ಡೇ ಇಕ್ಕಿದ್ರು ಪರವಾಗಿಲ್ಲ, ನೋ ಪ್ರಾಬ್ಲಮ್. ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇವಾಗ ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ಬನ್ನಿ. ಚಿರೋಟಿ ರವೆ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಮೆಣಸು ತೊಗೊಂಡಿದ್ದೀನಿ. ಉದ್ದಿನ ವಡೆ ಏನು ಮಾಡ್ತೀರಾ ನೋಡಿ, ಅದಕ್ಕಿಂತ ತುಂಬ ಅಂದರೆ ತುಂಬ ಟೇಸ್ಟಾಗಿ ಬರುತ್ತೆ. ಈ ಥರ ಟ್ರೈ ಮಾಡಿ ನೋಡಿ, ಆರಾಮಾಗಿ ಸಕ್ಕತ್ತಾಗಿರುತ್ತೆ. ಮಕ್ಕಳೂ ಅದು ಸೂಪರ್ ಟೇಸ್ಟಿಯಾಗಿ ಚೇಂಜ್ ಇರ್ತದಲ್ಲ, ಅವರು ಚೆನ್ನಾಗಿ ತಿಂತಾರೆ. ಖಾರಕ್ಕೆ ಎಷ್ಟು ಬೇಕಷ್ಟು ಸಣ್ಣ ಸಣ್ಣಗೆ ಹೆಚ್ಚು ಮಾಡ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪೆಲ್ಲ. ಈಗ ಅನ್ನ ಸ್ವಲ್ಪ ರುಬ್ಕೊಳ್ಳೋಣ ಬನ್ನಿ. ಅನ್ನ ಸ್ವಲ್ಪ ರುಬ್ಕೊಳ್ಳೋಣ ತರತರೆಗೆ. ಉದ್ದಿನ ವಡೆ ಮಾಡೋಕ್ಕೆ ಬರಲ್ಲ ಅನ್ನೋರು ಸಹ ಈ ಥರ ಮಾಡ್ಕೊಂಡು ತಿನ್ಬೋದು ನೀವು, ಸೂಪರ್ ಟೇಸ್ಟಿಯಾಗಿರುತ್ತೆ. ಉದ್ದಿನ ವಡೆ ಬರಲ್ಲ ಅನ್ನೋರು, ನನಗೂ ಸುದ್ದನೂ ಉದ್ದಿನ ವಡೆ ಬರಲ್ಲ, ಬೋಂಡಾ ಥರ ಬಿಡ್ತೀನಿ. ಈ ಥರ ಟ್ರೈ ಮಾಡಿ ನೋಡಿದಾಗ ನನಗೂ ತುಂಬ ಖುಷಿ ಆಯಿತು. ನಾನು ಯಾಕೆ ಮತ್ತೆ ವೀಡಿಯೋ ಮಾಡಬಾರ್ದು ಅಂದ್ಬಿಟ್ಟು ಅದಕ್ಕೆ ನಾನು ಕೂಡ ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾಯಿದ್ದೀನಿ. ಉದ್ದಿನ ವಡೆ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಈ ಥರ ಟ್ರೈ ಮಾಡ್ಬೋದು. ಇವಾಗ ಈರುಳ್ಳಿ ಎತ್ಕೊಂಡಿದ್ದೀನಿ, ಸಣ್ಣ ಸಣ್ಣಗೆ ಚಾಪ್ ಮಾಡ್ಕೊತಾ ಇದ್ದೀನಿ. ಈಗ ಎಲ್ಲ ನೀಟಾಗಿ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಏನೇನು ಬೇಕು ಇವಕ್ಕೆಲ್ಲ ಹಾಕಿ ಈಗ ಮಿಕ್ಸ್ ಮಾಡಿ ಉದ್ದಿನ ವಡೆ ಥರ ವಡೆ ಬಿಡೋಣ ಬನ್ನಿ. ಉಳಿದಿರೋ ಅನ್ನ ಏನು ರುಬ್ಬಿ ಮಾಡ್ಕೊಂಡಿದ್ದೆ, ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ಜಾಸ್ತಿ ತೆಳುಗೆ ಮಾಡ್ಕೋಬಾರ್ದು, ಸ್ವಲ್ಪ ಗಟ್ಟಿಗಿರಬೇಕು, ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಅನ್ನ ಎತ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋ ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ ಸೇರಿಸಿದ್ದೀನಿ. ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಜಾಸ್ತಿ ಮಕ್ಕಳು ತಿನ್ನೋದು ಮೆಣಸನ್ನು ಹಾಕೋದ್ರಿಂದ ಮಕ್ಕಳೆಲ್ಲ ತಿಂತಾರಲ್ವ, ಸ್ವಲ್ಪ ನೋಡ್ಕೊಂಡು ಹಾಕಿದ್ರೆ ಒಳ್ಳೆಯದು. ಅದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಸೇರಿಸಿದ್ದೀನಿ. ಮೆಣಸು, ಜೀರಿಗೆ ಸೇರಿಸ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ. ಜೀರಿಗೆ ಸೇರಿಸ್ತಾ ಇವಾಗ ಚಿರೋಟಿ ರವೆ ಸೇರಿಸ್ತಾ ಇದ್ದೀನಿ. ಇವಾಗ ಇದೆಲ್ಲ ಚಿರೋಟಿ ರವೆ ಎಲ್ಲ ಕಲಸಿ ಒಂದು 5 ನಿಮಿಷ 10 ನಿಮಿಷ ಬಿಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಬಿಡೋದೇನಿಲ್ಲ. ಹಂಗೆ ಕಲಸಿ ಹಂಗೆ ಬಿಡ್ಬೋದು. ತಕ್ಷಣ ನೆಂಟರು ಬಂದಾಗ ಏನು ಮಾಡೋದು ಅಂತ ಅಂದಾಗ ಈ ಥರ ಒಂದು ಟ್ರೈ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆಲ್ರೆಡಿ ಹತ್ರಲ್ಲೇ ನೀರು ಇರೋದ್ರಿಂದ ಮತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಈ ಥರ ಮಾಡ್ಬೋದು. ಅದು ಬಿಡಬೇಕು ಕಡೆ ಕಿತ್ತೋಗುತ್ತಾ ಆ ಥರ ಎಲ್ಲ ಏನು ಅಂದ್ಕೋಬೇಡಿ. ಎಲ್ಲೂ ಏನು ಸ್ವಲ್ಪನೂ ವ್ಯತ್ಯಾಸ ಆಗ್ದಂಗೆ ತುಂಬ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಸೂಪರ್ ಅಂದರೆ ಸೂಪರಾಗಿ ಬರುತ್ತೆ. ಅದು ಉದ್ದಿನ ವಡೆನೂ ಸ್ವಲ್ಪ ಮೇಲ್ಗಡೆ ಕ್ರಿಸ್ಪಿ, ಒಳಗಡೆ ಸ್ಮೂತ್ ಇರುತ್ತೆ. ಇದು ಅದಕ್ಕಿಂತ ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಆಯಿಲ್ ಕಾಯೋಕ್ಕೆ ಇಟ್ಟಿದ್ದೀನಿ. ಇವಾಗ ಬಿಡೋಣ ಬನ್ನಿ. ಸ್ವಲ್ಪ ಕೈ ತ್ಯಾವ ಮಾಡ್ಕೊಂಡು ಉದ್ದಿನ ವಡೆ ಶೇಪಲ್ಲಿ ಕಲಸಿ ಬಿಡೋಣ ಬನ್ನಿ. ಇವಾಗ ಎಲ್ಲೂ ಕಿತ್ತೋಗುತ್ತೆ ಆ ಥರ ಎಲ್ಲ ಏನಂದ್ರೆ ಏನಾಗಲ್ಲ, ಅಷ್ಟು ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಮೇಲ್ಗಡೆ ಎಲ್ಲ ಕ್ರಿಸ್ಪಿ, ಒಳಗಡೆ ಎಲ್ಲ ಸ್ಮೂತಾಗಿ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ನೋಡ್ಬೋದು, ಎಲ್ಲೂ ಏನು ಕಟ್ಟಾಗ್ದಿರ ತುಂಬ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬರ್ತಿದೆ ಅಂತ. ಮತ್ತು ಈ ಉದ್ದಿನ ವಡೆ ಎಲ್ಲ ನೆನೆಸಿ ಮಾಡಬೇಕು, ಅಷ್ಟು ಟೈಮೆಲ್ಲ ಇರಲ್ಲ. ಜಸ್ಟ್ ಈಗ ಒಂದು 5 ನಿಮಿಷ ನಿಮ್ಮ ಕೈಲಿ ಟೈಮ್ ಇದ್ದರೆ ಸಾಕು, ಈ ಥರ ಒಂದು ಒಳ್ಳೆ ಸೂಪರ್ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಒಂದು 5 ನಿಮಿಷ ಟೈಮ್ ಇದ್ದರೆ ನಿಮ್ಮ ಕೈಲಿ. ನೋಡ್ಬೋದು ಎಷ್ಟು ತುಂಬ ಚೆನ್ನಾಗಿ ಬಂತಲ್ವ. ಬನ್ನಿ ಬೇಗ ಖಾಲಿ ಮಾಡೋಣ. ನೋಡಿದ್ರೆ ಎಷ್ಟು ಸೂಪರ್ ಐತೆ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.